ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಶಾಕಿಂಗ್ ಅಪ್ಡೇಟ್ ಆಗಿರುವಂಥದ್ದು ಈ ವರ್ಷ 2025-26ನೇ ಸಾಲಿನಲ್ಲಿ ಯಾರೆಲ್ಲ SSLC ವಿದ್ಯಾರ್ಥಿಗಳಿದ್ದೀರಾ, ಸೊ SSLC ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಮಾಡಬೇಕಂತಿದ್ದೀರಿ, ಸ್ಪೆಷಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಸೊ ಈ ಮಾಹಿತಿ ಬಂದಿರೋದೇನಂತಂದರೆ ಇಲಾಖೆ ವತಿಯಿಂದ ಇಲಾಖೆಗಳಲ್ಲಿ ಅಂದರೆ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಡಿಸ್ಕಷನ್ ಆಗಿರೋದೇನಂತಂದರೆ ಇನ್ನು ಮೇಲಿಂದ ಅಂದರೆ 2025ರಿಂದ ಯಾರೆಲ್ಲ SSLC ಮೇಲೆ ಅಡ್ಮಿಷನ್ ಆಗಬೇಕಂತಿದ್ದಾರೆ ಅವರುಗಳಿಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಕೊಡಬಾರ್ಡ್ರಿ ಅಂತ ಹೇಳಿದಾರಂತೆ. ಅಂದರೆ ಸೈನ್ಸ್ ಆದವರಿಗೆ PUC ಮೇಲೆ ಬಂದವರಿಗೆ ಮಾತ್ರ ಇನ್ನು ಮೇಲಿಂದ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಇರುತ್ತೆ. ಬಟ್ SSLC ಮೇಲಿದ್ದವ್ರಿಗೆ 2025ನೇ ಸಾಲಿನಲ್ಲಿ ಅಡ್ಮಿಷನ್ಸ್ಗಳನ್ನು ತೊಗೊಳಕ್ಕೆ ಹೋಗಬೇಡ್ರಿ ಅಂಥೇಳಿ ಡಿಸ್ಕಷನ್ ಆಗಿದೆ ಅಂತೆ. ಸೊ ಅದರ ಬಗ್ಗೆ ಇನ್ನೂ ನನಗೆ ಆರ್ಡರ್ ಕಾಪಿ ಸಿಕ್ಕಿಲ್ಲ. ಸೊ ಮೌಖಿಕವಾಗಿ ಡಿಸ್ಕಷನ್ ಆಗಿರೋದು ಗೊತ್ತಾಗಿದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನೀವು ಕಾಯ್ತಾ ಇದ್ದೀರಿ, ನಾನು ಕೂಡ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ ನಿಮಗೆ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಏನಪ್ಪ ಅಂದರೆ SSLC ಮೇಲೆ ಅಡ್ಮಿಷನ್ ಬರ್ತಾವಂತ ಹೇಳ್ತಾ ಇದ್ದೆ. ಬಟ್ ನನಗೆ ಮಾಹಿತಿ ಕೊಟ್ಟಿರೋದೇನಂತಂದರೆ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಡಿಸ್ಕಷನ್ ಆಗಿರೋದು ಮಾಹಿತಿ ಏನಂತಂದರೆ ಸರ್ಕಾರಿ ಕಾಲೇಜುಗಳಲ್ಲಿ SSLC ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಸ್ ಈ ವರ್ಷದಿಂದ ಕೊಡಬಾರ್ದು ಅಂತ ಮಾತಾಗಿದೆ ಅಂತೆ. ಈ ಮಾಹಿತಿ ನನಗೆ ಪ್ರೂಫ್ ಸಿಕ್ಕರೆ ನಿಮಗೆ ಸಂಜೆ ತನಕ ಕೂಡ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ಬಟ್ ಇದು 100% ಅಂತ ಹೇಳ್ತಾ ಇದ್ದಾರೆ. 100% SSLC ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಇಲ್ಲ, ಓನ್ಲಿ PUC ಆದವ್ರಿಗೆ ಮಾತ್ರ ಅಡ್ಮಿಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು ಏನಂತಂದರೆ ಅದು ನಿಜಾನ ಸುಳ್ಳು ಅಂಥೇಳಿ. ಬಟ್ ನಮಗೆ ಮಾಹಿತಿ ಕೊಟ್ಟಿರೋರು ಅಲ್ಲಿ ಇಲಾಖೆಯಲ್ಲಿರುವಂಥ ಅವರೇ ಕೊಟ್ಟಿರುವಂಥ ಮಾಹಿತಿ ಅದು 100% ನಿಜನೂ ಕೂಡ ಆಗುತ್ತೆ. ಪ್ರತಿ ಶಾಲೆಯೂ ಕೂಡ ಈ ವರ್ಷವೂ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ.